ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದಿದ್ದೀನಿ. ಇವಾಗ ಫ್ರೆಶಪ್ ಆಗಿಬಿಟ್ಟು ಬಂದೆ, ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ತಿಂಡಿ ಮಾಡಬೇಕು. ತಿಂಡಿ ಚಪಾತಿ ಮತ್ತು ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ, ಅದರಲ್ಲಿ ಚಪಾತಿ ಮಾಡಿಬಿಟ್ಟು ಹೆಸರು ಕಾಳು ದಾಲ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಅಡುಗೆ ಮನೆಗೆ. ಸಿಕ್ಕಾಬಿಟ್ಟು ಇವತ್ತು ಯಾಕೋ ಮೂಡೇ ಇಲ್ಲ, ತಿಂಡಿ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಮೂಡೇ ಇಲ್ಲ ಅನ್ನಿಸ್ತಾ ಇದೆ. ಯಾರಾದರೂ ಮಾಡಿಕೊಟ್ರೆ ಚೆನ್ನಾಗಿ ತಿಂದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡೋಣ ಅನ್ನೋ ಫೀಲ್ ಬರ್ತಾ ಇದೆ. ಬೇಡ, ಯಾರೂ ಇಲ್ಲ ಅಲ್ವಾ ಮಾಡೋಕ್ಕೆ. ಅದರಲ್ಲೂ ಏನು ಮಾಡ್ತೀರಾ, ನಾವೇ ಮಾಡಬೇಕು, ನಾವೇ ತಿನ್ನಬೇಕು ಅಲ್ವಾ. ನಮ್ಗೆ ಯಾರೂ ಮಾಡಿಕೊಡೋರೇ ಇಲ್ಲ. ಯಾರಾದರೂ ಮಾಡಿಕೊಟ್ರೆ ಬಿಸಿ ಬಿಸಿಯಾಗೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ನಮ್ಮನೇಲಿರೋರೆಲ್ಲ ವೇಸ್ಟ್ ಬಾಡಿಗಳು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಫ್ರೆಂಡ್ಸ್, ನಾವೇ ಮಾಡೋಣ, ನಾವೇ ಟೇಸ್ಟ್ ಮಾಡೋಣ, ಹೇಗಿದೆ ಏನು ಅಂತ ನೋಡೋಣ ಅಷ್ಟೆ. ನಾವು ಕೇಳ್ಕೊಂಡು ಬಂದಿರೋದೇ ಇಷ್ಟು ಅಂತ ಅನ್ಕೋಬೇಕಷ್ಟೆ ಅಲ್ವಾ. ಇನ್ನೂ ಹಣೆಗಿನ್ನೂ ಏನೂ ಇಟ್ಕೊಂಡಿಲ್ಲ. ಇವಾಗ ಎದ್ದ ತಕ್ಷಣ ಬಂದ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಇನ್ನೆಲ್ಲಿದ್ದ ಹಾಗೆ ಚೇರೆಲ್ಲ ಹಾಗೆ ಇಟ್ಟಿದ್ದೀನಿ. ಇದು ಮೆಣಸಿನ್ಕಾಯಿನ ನಾನು ಡೈರೆಕ್ಟಾಗಿ ಹಾಗೆ ತೊಗೊಂಡ್ಬಂದ್ಬಿಟ್ಟು ಹಾಕಲ್ಲ. ಏಕೆಂದರೆ ಮಣ್ಕಟ್ಟು ಮೆಣಸಿನ್ಕಾಯಿ ಇರುತ್ತಲ್ವಾ, ತುಂಬ ಅಂದರೆ ತುಂಬ ಮಣ್ಣಿ ಇರುತ್ತೆ. ಹಾಗಾಗಿ ನಾನು ಚೆನ್ನಾಗಿ ಒಂದು 2-3 ನಿಮಿಷ ನೆನೆಸ್ಬಿಟ್ಟು, ನೀರಲ್ಲಿ ನೆನೆಸ್ಬಿಟ್ಟು ಇದು ಒಣಗಿರೋ ಬಟ್ಟೆ ಹಾಕ್ಬಿಟ್ಟು ಇಲ್ಲ ಒಂದು ನ್ಯೂಸ್ ಪೇಪರಲ್ಲಿ ಹಾಕ್ಬಿಟ್ಟು ಈ ಥರ ಒಣಗಿಸಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಯೂಸ್ ಮಾಡೋಕ್ಕೆ ಹೋಗೋದು. ತುಂಬ ಅಂದರೆ ತುಂಬ ಮಣ್ಣಿರುತ್ತೆ. ಸೊ ನೀವು ಹೀಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಮಣ್ಣಿರುತ್ತೆ ಫ್ರೆಂಡ್ಸ್. ನೀವು ಡೈರೆಕ್ಟಾಗಿ ಹಾಗೆ ಹಾಕಕ್ಕೆ ಹೋಗಬೇಡಿ. ಸೊ ಈ ಥರ ತೊಳೆದ್ಬಿಟ್ಟು ಕ್ಲೀನಾಗಿ ಒಣಗಿಸ್ಕೊಂಡು, ಇಲ್ಲ ಒಂದು ಒಣಗಿರೋ ಬಟ್ಟೆ ತೊಗೊಂಡು ಕ್ಲೀನಾಗೆಲ್ಲ ಒಣಗಿಸ್ಬಿಟ್ಟು, ಆ ತೊಟ್ಟಂತೂ ನೀವು ಮುರಿಯೋಕ್ಕೆ ಹೋಗಬೇಡಿ. ತೊಟ್ಟು ಮುರಿದ್ರೆ ಎಲ್ಲ ನೀರೆಲ್ಲ ಹೋಗ್ಬಿಟ್ಟು ಬೂಸ್ಟ್ ಬಂದಿರೋ ಥರ ಹಾಕ್ಬಿಡುತ್ತೆ. ತೊಟ್ಟು ಸಮೇತನೇ ನೆನೆ ಹಾಕ್ಬಿಟ್ಟು ಒಂದು 2-3 ನಿಮಿಷ ನೆನೆಸಿ ಚೆನ್ನಾಗಿ ಮಣ್ಣು ಬಿಡುತ್ತೆ. ಒಂದು 2-3 ಸಲ ತೊಳೆದ್ಬಿಟ್ಟು ಒಣಗಿಸ್ರಿ ಅಷ್ಟೇ. ಆಮೇಲೆ ಯೂಸ್ ಮಾಡ್ಕೊಳ್ಳಿ. ಮಣ್ಣೆಲ್ಲ ಏನೂ ಇರಲ್ಲ ಅಲ್ವಾ. ಸಾಮಾನ್ಯವಾಗಿ ನಾವು ಒಣಮೆಣ್ಸಿನ್ಕಾಯಿ ತೊಗೊಂಡು ಬಂದುಬಿಟ್ಟು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ಕೋತೀವಿ. ಹಾಗೆ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಈ ಥರನೂ ಮಾಡಿ, ಓಕೆನಾ? ತುಂಬ ಒಳ್ಳೆಯದು. ಇನ್ನು ಬನ್ನಿ, ಮಾತಾಡ್ತಾನೇ ಇರ್ತೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಹಾಗೆ ನವರಾತ್ರಿ ಹಬ್ಬನೂ ಕೂಡ ಸ್ಟಾರ್ಟ್ ಆಗಿದೆ. ಸೊ ನಾನು ಇನ್ನೂ ಏನು ಪ್ರಿಪೇರ್ ಏನೂ ಮಾಡ್ತಾ ಇಲ್ಲ. ನಾವೊಂದು 3 ದಿನ ಇಲ್ಲಾಂದರೆ ಒಂದು 5 ದಿನ ಲಾಸ್ಟ್ ಸಿಗುತ್ತಲ್ಲ, ಆವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ, ನೀವೇ ನೋಡ್ತೀರಾ. ಓಕೆನಾ? ಬನ್ನಿ ಮಾಡೋಣ, ತಿಂಡಿ ಮಾಡೋಣ. ನಾನು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಏನೂ ಕುಡಿಯೋಕ್ಕೆ ಹೋಗಲ್ಲ. ತಿಂಡಿ ಆದಮೇಲೆ ಕಾಫಿ ಕುಡಿಯೋದು. ಹಾಗಾಗಿ ಕಾಫಿದೇನು ಮಾರ್ನಿಂಗ್ ಟೈಮ್ ಇರಲ್ಲ. ನಲ್ಲಿಕಾಯಿ ಇದೆ, ನಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಇವಾಗ ಆಗಲ್ಲ. ಫಸ್ಟು ತಿಂಡಿ ಮಾಡಿಬಿಡೋಣ. ಹಾಗೆ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ಆಲ್ರೆಡಿ. ಹಿಂಗೆ ಮಾತಾಡ್ತಾನೇ ಇರ್ತೀನಿ ಫ್ರೆಂಡ್ಸ್ ನಾನು. ಬನ್ನಿ ಫ್ರೆಂಡ್ಸ್, ತಿಂಡಿ ಮಾಡೋಣ. ಇನ್ನು ಈ ಥರ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಬಂದು ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು, ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಅಂದರೆ ಈರುಳ್ಳಿ ಹಾಕ್ಕೊಂಡು, ಹೆಸ್ರು ಕಾಳು ಮೊಳಕೆ ಕಟ್ಕೊಂಡಿದ್ದೆ. ಅಮ್ಮ ಊರಿಂದ ತೊಗೊಂಬಂದು ಕೊಟ್ಟಿದ್ದ ಹಾಗೆ ಇತ್ತು. ತುಂಬ ಅಂದರೆ ತುಂಬಾ ಒಂದು 4-5 kg ಅಷ್ಟು ಹಾಗೆ ಇತ್ತು. ಹಾಗಾಗಿ ಈ ಥರ ದೋಸೆ ಆಗಲಿ, ಹೆಸ್ರು ಕಾಳು ಅಂದರೆ ಮೊಳಕೆ ಕಟ್ಟಿದ ಸಾಂಬಾರಾಗಲಿ, ಎಲ್ಲದಕ್ಕೂ ಸಲಾಡ್ಗಾಗಲಿ ಎಲ್ಲದಕ್ಕೂ ಯೂಸ್ ಮಾಡ್ಕೋತಾ ಇರ್ತೀನಿ. ಇನ್ನು ಟೊಮೊಟೊನೂ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡಿಕೊಂಡೆ. ಇನ್ನು ಈ ಥರ ಹೆಸ್ರು ಕಾಳು ಮೊಳಕೆ ಕಟ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಚೆನ್ನಾಗಿ ತೊಳೆದು ಈ ಥರ ಕುಕ್ಕರ್ಗೆ ಹಾಕ್ಕೊಂಡು, ಏನು ಮಸಾಲೆ ಏನಂದರೆ ಏನೂ ಬೇಕಾಗಿಲ್ಲ. ಸಿಂಪಲಾಗಿ ಹಾಗೆ ಮಾಡ್ಕೋಬೋದು. ಇದಂತೂ ಚಪಾತಿಗೆ, ರೊಟ್ಟಿಗೆ, ಪೂರಿಗೆ, ಅಕ್ಕಿ ರೊಟ್ಟಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಚಪಾತಿ ಮಾಡಿಕೊಂಡೆ. ಇನ್ನು ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅದು ಕೂಡ ಇತ್ತು. ಒಂದೊಂದು ಕಟ್ ಮಾಡಿ ಹಾಕ್ಕೊಳ್ಳೋಣ. ಉಪ್ಪು ಖಾರ ಏನಾದರೂ ಹೆಚ್ಚು ಕಡಿಮೆ ಆದರೆ ಮೇಂಟೈನ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಅದು ಇಟ್ಕೊಳ್ಳುತ್ತೆ ಅದೆಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡೆ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು, ಅಂದರೆ ಹಸಿ ಕಾಳು ಹಾಕ್ಕೊಂಡಿರ್ತೀವಲ್ಲ, ಅದೆಲ್ಲ ಒಂದು ಸ್ವಲ್ಪ ಸ್ಮೆಲ್ ಹೋಗಬೇಕಲ್ಲ. ಹಾಗಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಿಕೊಂಡು ಈ ಥರ
ಮಾಡ್ಕೊಳ್ಳೋದಷ್ಟೇ. ನಾನಿಲ್ಲಿ ಮಸಾಲೆ ಆಗಲಿ ಏನಂದರೆ ಏನೂ ಬಳಸಿಲ್ಲ. ಅದು ಯಾಕೋ ಸೌಟು ಸರಿ ಹೋಗಲಿಲ್ಲ ಅಂತ ಹೇಳಿಬಿಟ್ಟು ಈ ಥರ ಚೆನ್ನಾಗಿ ಅದನ್ನು ಕುಕ್ಕರ್ನೇ ಎತ್ಕೊಂಬಿಟ್ಟು ಕುಲುಕ್ತಾ ಆಗ್ಬಿಟ್ಟು ಹಾಗೆ ಇಟ್ಕೊತಾ ಇದ್ದೀನಿ. ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಆಮೇಲೆ ಮುಗಿಯುತ್ತಲ್ವ ಅಂತ ಹೇಳಿಬಿಟ್ಟು. ಇನ್ನು ಇವತ್ತು ಯಾಕೋ ತಿಂಡಿ ಮಾಡೋಕ್ಕೆ ಮೂಡ್ ಅಂದರೆ ಮೂಡೇ ಇರಲಿಲ್ಲ. ಇನ್ನು ಪಕ್ಕದಲ್ಲೂ ಕೂಡ ರೈಸ್ಗೆ ಇಟ್ಕೊಂಡೆ, ಬೆಳಗ್ಗೆನೇ ರೈಸ್ಗೆ ಇಟ್ಕೊಂಡೆ. ಇನ್ನು ಇಲ್ಲಿ ಬೇಳೆ ಸಾಂಬಾರು ಪುಡಿನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಅದೊಂದು 3 ಸ್ಪೂನ್ ಖಾರ ಪುಡಿ ಹಾಕ್ಕೊಂಡೆ. ಖಾರ ಪುಡಿ ಹಾಕ್ಕೊಂಡ್ಮೇಲೆ 1-2 ಗ್ಲಾಸಷ್ಟು, ಜಾಸ್ತಿ ಏನು ಸಾಂಬಾರು ಥರ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ಮಸಾಲೆನೂ ಕೂಡ ಹಾಕ್ಕೊಂಡಿಲ್ವಲ್ಲ, ಜಾಸ್ತಿ ಮಸಾಲ ಐಟಮ್ ತಿನ್ನೋಕ್ಕೆ ಹೋಗಲ್ಲ ಮನೆಯಲ್ಲಿ. ಹಾಗಾಗಿ ಕಾಯಿ ಆಗಲಿ ಮಸಾಲೆ ಆಗಲಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಈ ಥರ ಡ್ರೈ ಅಂದರೆ ಇಷ್ಟಪಟ್ಟು ತಿಂತಾರೆ. ಈ ಥರ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಈ ಥರ ಆಗುತ್ತೆ ಅಷ್ಟೇ. ಇನ್ನು ಸೈಡಲ್ಲಿ ಅಕ್ಕಿ ಕೂಡ ಅನ್ನ ಕೂಡ ಇಟ್ಕೊಂಡಿದ್ದೆ. ಅಕ್ಕಿಗೆ ಅನ್ನ ಇದು ಮಾಡ್ಕೊಳ್ಳೋಣ, ರೈಸ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು, ಏಕೆಂದರೆ ಚಪಾತಿ ಇವಾಗ ರೈಸ್ ಕೇಳಿದ್ರೆ ಆಮೇಲೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಹಾಗೆ ರೈಸ್ ಕೂಡ ಇಟ್ಕೊಂಡೆ. ಇನ್ನು ರೈಸ್ ಅಂತೂ ನಮ್ಮ ಮನೇಲಂತೂ ಕುಕ್ಕರಲ್ಲಂತೂ ಮಾಡಲ್ಲ, ಯಾವಾಗಲೂ ಪಾತ್ರೆಯಲ್ಲೇ ಮಾಡೋದು. ನೀವು ಅಷ್ಟೇ ಫ್ರೆಂಡ್ಸ್, ಆಲ್ಮೋಸ್ಟ್ ಪಾತ್ರೆಯಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ, ಏಕೆಂದರೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಅದರಿಂದ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡೆ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋಮ್ಮೇಡ್ ಮಾಡಿದ್ನಲ್ಲ, ಅದು ಆಲ್ಮೋಸ್ಟ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಎಲ್ಲ. ಹಾಗಾಗಿ ಅದನ್ನು ಕೂಡ ಬಿಡಿಸಿ ಇಟ್ಕೊಂಡಿದ್ದೆ. ರುಬ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರುಬ್ಕೋತಾ ಇದ್ದೀನಿ. 1-2 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಷ್ಟೇ. ಹೋಮ್ ಮೇಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಇನ್ನು ಹುಡುಗರಿಗೂ ಕೂಡ ರಜಾ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಏನಾದ್ರು ಸ್ನ್ಯಾಕ್ಸ್ ಮಾಡಬೇಕು, ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ ಏನಾದ್ರೂ. ಇವಾಗ ಇಷ್ಟನ್ನೇ ನಾನು ತೋರಿಸಿದ್ದು ತಿಂಡಿನ ಅಷ್ಟೇ. ಇನ್ನು ಇದನ್ನು ಕೂಡ ಈ ಥರ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಬಾಟಲ್ಗೆ ಹಾಕಿಟ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು, ಅಂದರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಬಾಟಲ್ಲು. ಅಂದರೆ ಅವಾಗ ನನಗೆ ಗೊತ್ತಿರಲಿಲ್ಲ, ಅಂಗಡಿ ಇದ್ದಾಗ ಯಾವಾಗಲೂ ರೆಡಿಮೇಡ್ ನಾನು ಕೂಡ ಯೂಸ್ ಮಾಡ್ತಾಯಿದ್ದೆ, ಟೈಮ್ ಸಿಗ್ತಾ ಇರಲಿಲ್ವಲ್ಲ ಅಂತ. ಸೊ ಅದು ಸರಿ ಬರಲ್ಲ ಅಂತ ಹೇಳಿಬಿಟ್ಟು ಮನೇಲೇ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅದೇ ಬಾಟಲ್ನ ಇನ್ನೂ ಸೇವ್ ಮಾಡಿ ಹಾಗೆ ಹುಷಾರಾಗಿ ಇಟ್ಕೊಂಡಿದ್ದೀನಿ. ಈ ಥರ 1.5 ಬಾಟಲ್ ಆಯಿತು. ಇನ್ನು ಅದು ಮಿಕ್ಸಿಲಿ ಇತ್ತಲ್ಲ, ಅದೆಲ್ಲ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ಇದು ಹೆಸ್ರು ಕಾಳು ದಾಲ್ ಮಾಡ್ಕೊತಾ ಇದ್ನಲ್ಲ, ಪಲ್ಯ ಮಾಡ್ಕೊತಾ ಇದ್ನಲ್ಲ, ಅದಕ್ಕೆ ಹಾಕೊಳ್ಳೋಣ, ಇನ್ನು ಮಸಾಲೆನೋ ಏನೋ ಹಾಕ್ಕೊಂಡಿಲ್ವಲ್ಲ, ಅದನ್ನ ಇಂತಕ್ಕೆಲ್ಲ ವೇಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು, ನಾವು ಹೆಣ್ಮಕ್ಳು ಗೊತ್ತಲ್ಲ ಏನನ್ನು ಕೂಡ ಅಷ್ಟು ಸುಲಭವಾಗಿ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ಅಂತ ಇದನ್ನೇ ಈ ಥರ ಹಾಕ್ಕೊಂಡೆ. ಇನ್ನು ಮಾರ್ಕೆಟಿಗೆ ಬೇರೆ ಹೋಗಬೇಕು ಫ್ರೆಂಡ್ಸ್. ಏನಂದರೆ ಏನೂ ಇಲ್ಲ, ತರಕಾರಿ ಆಗಲಿ ಸೊಪ್ಪಾಗಲಿ ಏನೂ ಇಲ್ಲ. ಇಲ್ಲಿ ಮನೆ ಹತ್ರ ಕೇಳಕ್ಕೆ ಹೋದರೆ 50 ರೂಪಾಯಿ ಕಟ್ಟಿ ಹೇಳಿದ್ರು ಕೊತ್ತಂಬರಿ ಸೊಪ್ಪು. ಸುಮ್ಮನೆ ವಾಪಸ್ ಬಂದೆ ನಾನು. ಸುಮ್ಮನೆ ಅಂತ ಮಾರ್ಕೆಟ್ಗೆ ಹೋದ್ರೆ 20 ರೂಪಾಯಿ ಕೊಟ್ಟರೆ ಸಿಗುತ್ತೆ ನಾಟಿ ಕೊತ್ತಂಬರಿ. ಅಲ್ಲಿ ಹೇಗಿದೆ ರೇಟ್ ನೋಡಬೇಕು. ಇನ್ನು ಲಿಟ್ಲು ಕ್ಲೋಸ್ ಮಾಡಿಕೊಂಡು 1 ವಿಜಲ್ ಕೂಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಚಪಾತಿ ಹಿಟ್ಟು ಕಲಸಿ ಇಟ್ಕೊಂಡಿದ್ನಲ್ಲ. ಸೊ ಇನ್ನು ನಮ್ಮ ಮನೇಲಿ ಎಲ್ಲರೂ ಮಕ್ಕಳಿಂದ ದೊಡ್ಡೋರವರೆಗೂ, ನಾ ಇರೋದು 4 ಜನ ಅಷ್ಟೇ. ಬಟ್ ಎಲ್ಲರೂ ಆಲ್ಮೋಸ್ಟ್ ಹೊರಕೆ ಚಪಾತಿನೇ ತಿನ್ನೋದು. ಪ್ಲೈನ್ ಚಪಾತಿ ಮಾಡಿದ್ರಂತೂ ನಿಜವಾಗ್ಲೂ ತಿನ್ನಲ್ಲ ಅವರು, ಮುಟ್ಟೋದೇ ಇಲ್ಲ, ಅಮ್ಮ ಬೇಡ ಅಂತ ಹೇಳ್ತಾರೆ. ಮಕ್ಕಳು ಕೂಡ ಅಷ್ಟೇ ರೂಢಿಯಾಗ್ಬಿಟ್ಟಿದ್ದಾರೆ ಹೊರಕೆ ಚಪಾತಿಗೆ. ಇನ್ನು ನಾನು ಸೈಡಲ್ಲಿ ಹಾಗೆ ಮಾಡಿಕೊಂಡು ಹೇಗಿದ್ರು ಕಲಸಿ ಇಟ್ಕೊಂಡಿದ್ನಲ್ಲ ಅಂತ ಹೇಳಿಬಿಟ್ಟು ಈ ಥರ ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆರಾಮಾಗೆ ಚಪಾತಿ ಬೇಗ ಲಟ್ಟಿಸ್ಕೊಬೋದು. ಇಲ್ಲಾಂದರೆ ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗುತ್ತೆ. ಅಲ್ಲಿ ತವ ಇಟ್ಬಿಟ್ಟು ಆಮೇಲೆ ಈ ಥರ ಎಲ್ಲ ಮಾಡಿಕೊಂಡು ಹಾಗೆ ಹೊತ್ತಿ ಹಾಕೊಂಡ್ಬಿಟ್ರೆ ಬೇಗ ಕ್ವಿಕ್ಕಾಗಿ ಆಗುತ್ತಲ್ಲ ಅಂತ ಹೇಳಿಬಿಟ್ಟು, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇ ಸುಮಾರು ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ. ನಾನು ಯೂಸ್ ಮಾಡೋದು ಜವೆ ಗೋಧಿ ತೊಗೊಂಬಂದ್ಬಿಟ್ಟು, ಮತ್ತು ಒಂದು 5 kg ಜವೆ ಗೋಧಿಗೆ 1 kg ಸೋಯಾ ಕಾಳು, ಒಂದು ಅರ್ಧ kg ಮೆಂತ್ಯ ಯೂಸ್ ಮಾಡ್ತೀನಿ. ಆಮೇಲೆ ಎಲ್ಲ ಕ್ಲೀನಾಗೆಲ್ಲ ಒಣಗಿಸ್ಕೊಂಡು ಮಿಲ್ ಮಾಡಿಸ್ಕೊಂಡು ಇಟ್ಕೊಂಡು ಆಮೇಲೆ ಮಾಡೋದು ನನ್ನ ಚಪಾತಿನ. ನೋಡಿ ಅದು ಅಷ್ಟೇ ಮಾಮೂಲಿ ಎಲ್ಲ ರೆಡಿಮೇಡ್ ಹಿಟ್ಗಿಂತನೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಸ್ಕೊಳ್ಳೋದ್ರಿಂದ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಸ್ವಲ್ಪ ಎಣ್ಣೆ ಹಾಕೋತೀನಿ ಅಷ್ಟೇ, ಜಾಸ್ತಿ ಓವರಾಗಿ ಎಣ್ಣೆ ಹಾಕ್ಕೊಳಕ್ಕೆ ಹೋಗಲ್ಲ. ಲೈಟಾಗಿ ಎಣ್ಣೆ ಹಾಕ್ಕೊಂಡು ಅದು ಕೂಡ ಚಪಾತಿ ಕೂಡ ರೆಡಿ ಆಯಿತು. ಇನ್ನು ಕುಕ್ಕರ್ ವಿಜಲ್ ಕೂಡ ಹೋಗಿತ್ತಲ್ಲ ನೋಡಿ, ಈ ಥರ ಮಾಡಿಕೊಂಡೆ ಸಾಕು. ಲೈಟಾಗಿ ಸಾಂಬಾರು ಕೂಡ ಅಂದರೆ ಮೇಂಟೈನ್ ಆಗುತ್ತೆ ಬೆಳಗ್ಗೆ ನಾಷ್ಟಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಮಾಡಿಕೊಂಡೆ. ಇನ್ನು ಈ ಥರ ತಟ್ಟೆ ರೆಡಿ ಮಾಡಿಕೊಂಡು ಮಕ್ಕಳಿಗೂ ಕೂಡ ಹಾಗೆ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಅವ್ರನ್ನೂ ಕೂಡ ಆಲ್ರೆಡಿ ಆಗಿತ್ತು ಟೈಮ್. ಅಂದರೆ ಮಕ್ಕಳು ಏನು ಸ್ಕೂಲ್ ಇಲ್ವಲ್ಲ, ಆಲ್ರೆಡಿ ರಜಾ ಕೊಟ್ಟಿದ್ದಾರಲ್ಲ, ಹಾಗಾಗಿ ಒಂದು ಸ್ವಲ್ಪ ಲೇಜಿಲೆಸ್, ಬೆಳಗ್ಗೆ ಎದ್ದೋಳೋದು ಅಷ್ಟೇ, ಎಲ್ಲ ಕೆಲಸನೂ ಅಷ್ಟೇ, ಏಕೆಂದರೆ ಜವಾಬ್ದಾರಿ ಇರಲ್ವಲ್ಲ. ಸೊ ಹಾಗಾಗಿ
ಇನ್ನು ಇದು ಸಾಯಂಕಾಲ ನಾನು ತೋರಿಸ್ತಾ ಇರೋದು ಒಂದು 5 ಗಂಟೆ ಆಗಿತ್ತು. ಮಕ್ಳಿಗೆ ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಸಾರಿ, ಒಂದು 6 ಗಂಟೆನೇ ಆಗಿತ್ತು ಆಲ್ರೆಡಿ ಟೈಮು. ಸ್ವಲ್ಪ ಮಲ್ಕೊಂಡು ಎದ್ದು ರೆಸ್ಟ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿಬಿಟ್ಟು ಮಾಡಿಕೊಂಡು, ಆರೆಂಜ್ ಇತ್ತು ಮನೇಲಿ, ಆರೆಂಜ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಜ್ಯೂಸ್ ಮಾಡ್ಕೊತಾ ಇದ್ದೆ. ಅಂದರೆ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೆ, ಅದು ತೋರಿಸಿಲ್ಲ ಅಷ್ಟೇ ವಿಡಿಯೋದಲ್ಲಿ, ಅದು ರೆಕಾರ್ಡ್ ಆಗಿಲ್ಲ, ನಾನು ಆನ್ ಮಾಡೋದೇ ಮರೆತೋಗ್ಬಿಟ್ಟೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಸಕ್ಕರೆ ಅಂತೂ ಯೂಸ್ ಮಾಡೋಕ್ಕೆ ಹೋಗಲ್ಲ ಮನೆಯಲ್ಲಿ, ಆಲ್ಮೋಸ್ಟ್ ಬೆಲ್ಲನೇ ಯೂಸ್ ಮಾಡೋದು. ಇನ್ನು ಈ ಥರ ಹಾಗೆ ಡೈರೆಕ್ಟಾಗಿ ಕುಡಿಯೋಕ್ಕಾಗಲ್ವಲ್ಲ, ಸಿಪ್ಪೆ ಸಿಗುತ್ತಲ್ಲ, ಮಕ್ಕಳು ಕುಡಿಯಲ್ವಲ್ಲ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಸೋದಿಸ್ಕೊಂಡು, ಮನೆಯವರು ಕೂಡ ಇನ್ನೂ ಡ್ಯೂಟಿಯಿಂದ ಬಂದಿರಲಿಲ್ಲ, ಅವ್ರು ಬರೋದೇ ನೈಟ್ ಆಗುತ್ತೆ. ಇನ್ನು ಅವ್ರು ಈ ಜ್ಯೂಸ್ ಎಲ್ಲ ಲೈಕ್ ಮಾಡೋಕ್ಕೆ ಹೋಗಲ್ಲ, ನೀವು ಕುಡ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನು ನಾವು 3 ಜನನೇ ಕುಡಿತಾ ಇದ್ವಿ. ನನ್ನ ಮಗನೂ ಬಂದು ಎತ್ಕೊಂಡು ಹೋಗ್ತಾ ಇದ್ದ. ಇನ್ನು ನಾನು ಎಲ್ಲ ಫ್ರೆಶಪ್ ಆಗಿದ್ನಲ್ಲ ಅಂದ್ಬಿಟ್ಟು ದೇವ್ರ ದೀಪ ಹಚ್ಚೋಣ ಅಂತ ಅಂದ್ಕೊಂಡ್ರೆ, ನನ್ನ ಮಗ ದೊಡ್ಡವನಮ್ಮ, ಇಲ್ಲ ನಾನೇ ಹಚ್ಚುತ್ತೀನಮ್ಮ ಅಂತ ಹೇಳಿಬಿಟ್ಟು ಅವನೇ ಹೊಸ್ಲಿಗೆಲ್ಲ ರಂಗೋಲೆ ನೀರೆಲ್ಲ ಹಾಕಿ ಲೈಟ್ ಹಾಕ್ತಾ ಇದ್ದಾನೆ. ಮಕ್ಳಿಗೂ ಕೂಡ ಅಷ್ಟೇ ನಾನು ಇವಾಗಲಿಂದನೇ ಎಲ್ಲ ಕಲಿಸಿದ್ದೀನಿ ಅಂತಲೇ ಹೇಳ್ಬೋದು. ಜಂಬ ಕೊಚ್ಕೊಳ್ಳೋಕ್ಕೆ ಅಂತ ನಾನೇನು ಹೇಳ್ತಾ ಇಲ್ಲ ಫ್ರೆಂಡ್ಸ್. ಅಂದರೆ ಮಕ್ಕಳು ಇವಾಗಲಿಂದನೇ ಎಲ್ಲ ಕಲಿಬೇಕಲ್ವ, ಬರೀ ಹೆಣ್ಮಕ್ಳು ಕಲ್ತ್ರೇ ಆಗಲ್ಲ, ಗಂಡು ಮಕ್ಕಳು ಕೂಡ ಇವಾಗಿನ ಕಲೀಲೇಬೇಕಲ್ವ, ಎಲ್ಲನೂ ಕಲ್ತ್ರೇ ಹೆಣ್ಣಾಗಲಿ ಗಂಡಾಗಲಿ ಇವಾಗಿನ ಜನ್ರೇಷನಲ್ಲಿ ಎಲ್ಲರೂ ಒಂದೇ, ಹೆಣ್ಣು ಗಂಡು ಅನ್ನೋ ಭೇದ ಭಾವ ಏನಿಲ್ಲ. ಇನ್ನು ಬೆಳಗ್ಗೆ ಹಚ್ಚಿದ ದೀಪ ಹಾಗೆ ಉರಿತಾನೆ ಇತ್ತು, ನವರಾತ್ರಿ ಅಲ್ವಾ, ಸೊ ಹಾಗಾಗಿ ದೀಪ ಆಲ್ಮೋಸ್ಟ್ ಉರಿತಾನೆ ಇರುತ್ತೆ 9 ದಿನವೂ ಕೂಡ. ಪ್ರತಿದಿನವೂ ಪೂಜೆ ಮಾಡ್ತೀವಲ್ಲ, ಹಾಗಾಗಿ ಸಣ್ಣಗೆ ಬತ್ತಿ ಮಾಡಿಬಿಟ್ಟು ಇಟ್ಟರೆ ಆರಾಮಾಗಿ ಉರಿಯುತ್ತೆ. ಇನ್ನು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾನೆ, ನನಗೆ ಅದೇ ಖುಷಿಯಾಯಿತು. ದೇವರು ಒಂದು ಹೆಣ್ಮಗಳು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ. ಏನು ಮಾಡ್ತೀರಾ, ನಾವು ಕೇಳ್ಕೊಂಡು ಬಂದಿದ್ದೆ ಇಷ್ಟು ಅಂತ ಅಂದ್ಕೋಬೇಕು. ಹೆಣ್ಮಗು ಆಗಲಿ ಅಂತ ತುಂಬ ಆಸೆ ಪಟ್ಟಿದ್ವಿ, ಬಟ್ ಭಗವಂತ 2 ಗಂಡು ಮಕ್ಕಳನ್ನೇ ಕೊಟ್ಟ. ಇರಲಿ, ಏನು ಮಾಡೋಕ್ಕಾಗಲ್ಲ, ನಾವೇನೇನು ಕೇಳ್ಕೊಬರ್ತೀವೋ ಅದೇ ಅಲ್ವಾ ಆಗೋದು. ಇನ್ನು ಬಂದು ಮನೆಯೆಲ್ಲ ಪೂಜೆ ಮಾಡ್ದೆ. ಇನ್ನು ಕೃಷ್ಣನ ಹತ್ರ ಗುಲಾಬಿ ಇಟ್ಟಿದ್ದೀನಲ್ಲ, ಅದು ಇಲ್ಲಿ ಪ್ಯಾಸೇಜಲ್ಲಿ ಬೆಳೆದಿತ್ತು, ಅದನ್ನೇ ಕಿತ್ಕೊಂಡು ಬಂದು ಹಾಗೆ ಇಟ್ಟು ಪೂಜೆ ಮಾಡ್ತಾ ಇದ್ದಾನೆ ನನ್ನ ಮಗ. ಇವನಿಗಂತೂ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟು. ಚಿಕ್ಕವನಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಪೂಜೆ ಮಾಡೋದ್ರಲ್ಲಿ, ಬಟ್ ದೊಡ್ಡವನಂತೂ ಈ ಪೂಜೆ ಮಾಡೋದ್ರಲ್ಲಾಗಲಿ, ಹೂವು ಅಲಂಕಾರ ಮಾಡೋದಾಗಲಿ, ಅಂದರೆ ಬರಿಬೇಕಾದಾಗಲೂ ಅಷ್ಟೇ, ಹ್ಯಾಂಡ್ ರೈಟಿಂಗ್ ಆಗಲಿ ತುಂಬಾ ಚೆನ್ನಾಗಿ ಮಾಡ್ತಾನೆ, ಚೆನ್ನಾಗಿ ಬರೀತಾನೆ. ಇನ್ನು ಈ ಥರ ಎಲ್ಲ ಹೊಸ್ಲಿಗೆಲ್ಲ ಪೂಜೆ ಮಾಡಿಕೊಂಡು ಹೇಳ್ತಾ ಇದ್ದ, ಅಮ್ಮ ಶ್ಲೋಕ ಹೇಳ ಅಂತ, ಇಲ್ಲ ಹಾಗೆ ಮಾಡು ಪೂಜೆನ ಅಂತ ಹೇಳಿಬಿಟ್ಟು ಮನಸಲ್ಲೇ ಹೇಳ್ಕೊಂಡು ಮಾಡಬೇಕು ಅಂತ ಅದನ್ನು ಹೇಳ್ತಾ ಇದ್ದೆ. ಅದಕ್ಕೆ ಅವನು ನನ್ನ ವೀಡಿಯೋ ಮಾಡ್ತಾ ಇದ್ದೀಯಮ್ಮ, ಆ ಥರ ಎಲ್ಲ ಮಾಡಬೇಡಮ್ಮ, ನನಗೆ ಮುಜುಗರ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದ. ಇಲ್ಲ ಪರವಾಗಿಲ್ಲ ಮಾಡು ಅಂತ ಹೇಳಿಬಿಟ್ಟು ಇನ್ನು ಮಾಡ್ತಾ ಇದ್ದಾನೆ ಅವನೇ. ಈ ಥರ ಖುಷಿ ಆಗುತ್ತೆ, ಏನೋ ಒಂಥರ ಮಕ್ಕಳು ಈ ಥರ ಎಲ್ಲ ಕಲಿತಾಗ. ನೋಡಿ ಎಷ್ಟು ಚೆನ್ನಾಗಿ ಅಡ್ಡು ಬೀಳ್ತಾ ಇದ್ದಾನೆ. ಮತ್ತು ಹಿಂದೆಗಡೆ ಕಾಲು ಹಾಕ್ಕೊಳ್ಳೋದು ಅಷ್ಟೇ, ಈ ಥರ ಅಡ್ಡು ಬೀಳ್ಬೇಕಾದಾಗ ಈ ಥರ ಕಾಲು ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಅವನು ಅಷ್ಟೇ, ನಾನು ಪೂಜೆ ಮಾಡಿದಾಗ ನೀರು ಕುಡಿತೀನಲ್ಲ, ಅವನು ನೋಡಿ ನನಗೆ ಒಂಥರ ಆಶ್ಚರ್ಯ ಆಗೋಯ್ತು. ಆಮೇಲೆ ಅದು ಸ್ಟಾಪ್ ಆದಮೇಲೆ ನಾನು ಕೇಳಿದೆ, ಯಾಕೆ ಈ ಥರ ಮಾಡಿದೆ ಅಂತ ಅಂದಾಗ, ಅಮ್ಮ ನೀನು ಈ ಥರ ಮಾಡ್ತೀಯಲ್ಲ ಅದಕ್ಕೆ ಹೇಳೋದು, ನಾವು ಮಾಡೋದನ್ನೇ ಮಕ್ಕಳು ನೋಡಿ ಕಲಿತಾರೆ ಅಂತ ಹೇಳೋದು ಇದಕ್ಕೆ ಅಲ್ವಾ. ಇನ್ನು ರಾತ್ರಿ ಕೂಡ ಆಯಿತು, ರಾತ್ರಿ ಎಲ್ಲ ಅದೇ ಊಟನೇ ಇತ್ತು. ಅಂದರೆ ಸಾಂಬಾರ್ಗೂ ಅನ್ನ ಒಂದು ಮಾಡ್ಕೊಂಡಿದ್ದೆ. ಇನ್ನು ಹಾಗೆ ಅದೇ ಊಟ ಇತ್ತಲ್ಲ ಅಂತ ಹೇಳಿಬಿಟ್ಟು ಅದೇ ಎಲ್ಲ ಮೇಂಟೈನ್ ಆಯಿತು. ಎಲ್ಲ ಖಾಲಿ ಮಾಡ್ಕೊಂಡು ಆದಮೇಲೆ ಇನ್ನು ಈ ಥರ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಗ್ಯಾಸ್ ಎಲ್ಲ ಒರೆಸ್ಕೊಂಡು, ಹಾಲು ಬೇರೆ ಚೆಲ್ಲೋಗ್ಬಿಟ್ಟಿತ್ತು, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಗ್ಯಾಸ್ ಕಟ್ಟೆ ಎಲ್ಲ ಪ್ರತಿದಿನ ನೈಟೇ ಅಷ್ಟೇ ಎಲ್ಲ ಒರೆಸಿ ಈ ಥರ ಪಾತ್ರೆ ಗೀತ್ರೆ ಎಲ್ಲ ತೊಳೆದೆಲ್ಲ ಇಟ್ಕೊಂಡ್ಬಿಡ್ತೀನಿ. ಇಲ್ಲ ಅಂದರೆ ಬೆಳಗ್ಗೆ ಬಂದಿದ ತಕ್ಷಣ ಅಡುಗೆ ಮನೆ ನೋಡಿದಾಗ ಇರೋ ಮೂಡು ಕೂಡ ಹೋಗ್ಬಿಡುತ್ತೆ. ಇನ್ನು ಈ ಥರ ಎಲ್ಲ ಪಾತ್ರೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಎಲ್ಲ ಜೋಡಿಸ್ಲಿಕ್ಕಂತೂ ಹೋಗಲ್ಲ, ತೊಳ್ದು ಹಾಗೆ ಇಟ್ಕೋತೀನಿ ಅಷ್ಟೇ. ಗ್ಯಾಸಿದು ಅಷ್ಟೇ ಪ್ರತಿದಿನವೂ ವಾಶ್ ಮಾಡ್ಕೋತೀನಿ. ಇವತ್ತಿನ ದಿನ ಅಂತೂ ತುಂಬ ಬೇಜಾರಲ್ಲೇ ಹೋಯಿತು ಫ್ರೆಂಡ್ಸ್. ಹೇಳಬೇಕು ಅಂತಂದರೆ ಸುಮ್ಮನೆ ಮಕ್ಕಳು ಎಲ್ಲೂ ಕರ್ಕೊಂಡು ಹೋಗೋಕ್ಕೂ ಆಗಲಿಲ್ಲ. ಎಲ್ಲರೂ ಪಾರ್ಕಾರು ಕರ್ಕೊಂಡು ಹೋಗೋಣ, ಇಲ್ಲ ಎಲ್ಲರೂ ದೇವಸ್ಥಾನಕ್ಕಾರು ಹೋಗೋಣ ಅಂತ ಅನ್ನಿಸ್ತಾ ಇತ್ತು. ಯಾಕೋ ಏನು ಕೆಲಸ ಮಾಡೋಕ್ಕೂ ಮನಸ್ಸೇ ಬರಲಿಲ್ಲ. ಈ ಥರ ಒಂದು ಸ್ವಲ್ಪ ಏನೋ ಒಂಥರ ಬೇಜಾರು ಥರನೇ ಇವತ್ತಿನ ದಿನ ಹೋಯಿತು. ಏನು ಮಾಡೋದು, ಒಂದೇ ಥರ ಇರಲ್ವಲ್ಲ ಜೀವನ.
ಇನ್ನು ಈ ಥರ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡೆ, ಎಲ್ಲ ನೈಟೇ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಬೆಳಗ್ಗೆಗೆ ಏನು ತಿಂಡಿ ಮಾಡಬೇಕು ಅಂತ ಇವಾಗಲೇ ಡಿಸೈಡ್ ಮಾಡ್ಕೊಂಬಿಡ್ತೀನಿ. ಬೆಳಗ್ಗೆಗಂತೂ ನಾನು ಡಿಸೈಡ್ ಮಾಡೋಕ್ಕೆ ಹೋಗಲ್ಲ. ಅದನ್ನು ಬೆಳಗ್ಗೆ ಏನಾದರೂ ನಾವು ಥಿಂಕ್ ಮಾಡೋಕ್ಕೆ ಹೋಗ್ತೀವಿ ಅಂತಂದರೆ ಅದು ತಿಂಡಿನೂ ಆಗಲ್ಲ, ಅಡುಗೆನೂ ಆಗಲ್ಲ, ಬರೀ ಅದೇ ಯೋಚನೆಯಲ್ಲೇ ಎದ್ಬಿಡ್ಬೇಕಾಗುತ್ತೆ. ನಾನಂತೂ ಹಾಗೆ ಮಾಡಲ್ಲ. ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅನ್ನೋದನ್ನು ನೈಟೇ ಯೋಚನೆ ಮಾಡಿಕೊಂಡು ಅದಕ್ಕೆ ಏನು ಬೇಕೋ ಅದು ಪ್ರಿಪೇರ್ ಮಾಡ್ಕೊಂಡು ಅರ್ಧ ಇಟ್ಕೊಂಡ್ಬಿಟ್ಟಿರ್ತೀನಿ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಬಂದು ನಮ್ಮ ರೋಟಿನೂ ಕೂಡ ಇರುತ್ತಲ್ವ, ಸೊ ನಾವು ಕೂಡ ಬಿಸಿನೀರು ಕುಟ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು, ಮನೆ ಪ್ಯಾಸೇಜ್ ದೊಡ್ಡದಾಗಿದೆ, ವಾಕೆಲ್ಲ ಮಾಡಿಕೊಂಡು ಈ ಥರ ಮಾಡ್ತೀನಿ. ಎದ್ದಿದ ತಕ್ಷಣ ಅಂತೂ ಡೈರೆಕ್ಟಾಗಿ ಅಡುಗೆ ಮನೆಗೆ ಬರೋಕ್ಕೆ ಹೋಗಲ್ಲ ನಾನು. ಸುಮ್ಮನೆ ಇನ್ನು ನೈಟೇ ಎಲ್ಲ ಪ್ರಿಪೇರ್ ಮಾಡ್ಕೊಬಿಟ್ರೆ ಅದು ಬೆಸ್ಟ್ ಯೂಸ್ ಆಗುತ್ತಲ್ವ. ಕ್ಲೀನಾಗಿ ಇಟ್ಕೊಂಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಬಿಟ್ರೆ ಇನ್ನು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಿಟ್ಟು ಅದಕ್ಕೂ ಅಷ್ಟೇ ಕ್ಯಾರೆಟ್ ಆಯಿಲ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಇವಾಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಅಲ್ವಾ ಅದು, ಸೊ ನಾನು ಕೂಡ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಹಾಲು ಮಕ್ಳಿಗೆ ಬೇಕೇ ಬೇಕಲ್ಲ ಹಾಲು ಅಂದ್ಬಿಟ್ಟು ಕೆನೆ ಎಲ್ಲ ನಾನು ಎತ್ತೇ ಇರಲಿಲ್ಲ ಬೆಳಗ್ಗೆಯಿಂದ, ಅದನ್ನು ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಮಕ್ಳಿಗೆ ಈ ಥರ ಹಾಲು ಕಾಯಿಸ್ಕೊಟ್ಬಿಟ್ರೆ ಇವತ್ತಿನ ದಿನ ಮುಗೀತು ಅಂತಲೇ ಹೇಳ್ಬೋದು. ಕುಡಿಯೋ ಬೇಗ ಬೇಗ. ಇನ್ನೂ ಏನು ಮಾಡ್ತಾ ಇದೆಯಾ? ಸೋಸಿಲ್ವಾ ನಾನು ಹಾಲನ್ನ? ಸಕ್ಕರೆ ತಿನ್ನಬಾರ್ದು ಮಕ್ಕಳು. ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿದ್ದೀನಿ, ಅರಿಶಿನ ಪುಡಿ ಅಂತ. ಅದು ಹಾಕಿ ಕುಡಿದ್ರೆ ಕಫ ಆಗಲ್ಲ, ಚೆನ್ನಾಗಿರುತ್ತೆ ಹಾಲು ಅಂತ. ಕುಡೀರಿ ಬೇಗ ಬೇಗ. ಮತ್ತೆ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ ರಜಾನ? ಎಂಜಾಯ್ ಮಾಡ್ತಾ ಇದ್ದೀರಾ? ಏನು ಹೋಮ್ವರ್ಕಾ? ಹಿಂದಿ ಫಸ್ಟ್, ಮ್ಯಾಥ್ಸ್ ಸೆಕೆಂಡ್, ಇಂಗ್ಲಿಷ್ ಥರ್ಡ್, ಕನ್ನಡ ಥರ್ಡ್, ಇವಿಎಸ್ ಥರ್ಡ್. ನನಗೆ ಗೊತ್ತು, ಹಿಂದಿ ಫಸ್ಟ್, ಮ್ಯಾಥ್ಸ್ ಸೆಕೆಂಡ್, ಕನ್ನಡ ಥರ್ಡ್, ಇಂಗ್ಲಿಷ್ 4, ಇವಿಎಸ್ 5th. ಹೌದಾ? ಕಂಪ್ಯೂಟರ್ ಇಲ್ಲ, ಮತ್ತೆ ಅಬಾಕಸ್ ಇಲ್ಲ. ಹೌದಾ? ಚಿರು ನಿಮಗೆ? ನನಗೆ ಹೇಳ್ದಂಗೆ ನನಗೂ ಇದೆ. ಫುಲ್ ಜಾಸ್ತಿ ಹೋಮ್ವರ್ಕ್ ಕೊಟ್ಟಿದ್ದಾರಾ? ಅದೇ ನನಗೆ ಅಬಾಕಸ್ ಕೊಟ್ಟಿಲ್ಲ, ಇವ್ನು ಕೊಟ್ಟಾರೆ. ಕಂಪ್ಯೂಟರ್ ಎಲ್ಲ ಆನ್ ಮಾಡಿ ಕುಡಿದೀನಿ. ನಾನು ಅಷ್ಟೇ, ನಮ್ಮ ಬುಕ್ ಎಲ್ಲ ಇಲ್ಲ. ಈ ಕಂಪ್ಯೂಟರ್ ಲ್ಯಾಬ್ ಅಂದ್ರೆ ಸರಿ, ಹಾಲು ತಗೊಂಡು ಕುಡೀರಿ, ಮಲ್ಕೊಳ್ಳೋಣ, ಟೈಮ್ ಆಯ್ತು ಅವಾಗಲೇ. ಓಕೆ, ಬಾಯ್ ಹೇಳ್ರಿ ಫ್ರೆಂಡ್ಸ್ಗೆಲ್ಲ. ಇವತ್ತಿನ ದಿನ ಈ ಥರ ಹೋಯಿತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಲೈಕ್ ಮಾಡೋದನ್ನು, ಕಮೆಂಟ್ಸ್ ಮಾಡೋದನ್ನು ಮರಿತಾ ಇದ್ದೀರಾ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.